ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತಿಸ್ತು ಸತಾಂ. ಹರಿ ಓಂ. ಪ್ರಶ್ನೆ: ಅವ್ಯಕ್ತದ ಉಪಾಸನೆ ಮುಖ್ಯವೋ, ನನ್ನ ಉಪಾಸನೆ ಮುಖ್ಯವೋ? ನನ್ನ ಉಪಾಸನೆ ಅಂತ ಅವನು ಕೇಳಿದಲ್ಲ, ಅರ್ಜುನ ಕೇಳಿದ್ದು, ನಿನ್ನ ಉಪಾಸನೆ ಮುಖ್ಯವೋ ಅವ್ಯಕ್ತದ ಉಪಾಸನೆ ಮುಖ್ಯವೋ ಅಂತ. ಅವ್ಯಕ್ತದ ಉಪಾಸನೆ ಮಾಡಬೇಕು, ಮಾಡಬಾರದು ಅಂತ ಹೇಳಲೇ ಇಲ್ಲ. ಆದ್ರೆ ಅವ್ಯಕ್ತವನ್ನ ಮಾತ್ರ ಉಪಾಸನೆ ಮಾಡುವುದು, ಅದು ಅವ್ಯಕ್ತದ ಉಪಾಸನೆಯಲ್ಲಿ ನಿಲ್ಲಲ್ಲ. ಅದು ಅಲಕ್ಷ್ಮಿ ಉಪಾಸನೆಯಾಗಿ ಅವನಿಗೆ ಹಾನಿಯ ಉಂಟು ಮಾಡುತ್ತೆ. ಮತ್ತೆ ಲಕ್ಷ್ಮಿಯನ್ನೇ ಉಪಾಸನೆ ಮಾಡಿದ್ರೂ ಕೂಡ ಮತ್ತೆ ಪರಮಾತ್ಮನನ್ನು ಉಪಾಸನೆ ಮಾಡಿ ಮುಂದೆ ಸಾಧನೆಗೆ ಆತ ತೊಡಗಬೇಕಾಗತ್ತೆ. ಆ ಸಾಧನೆ ಮಾಡುವಾಗ ಅನೇಕ ತರದ ಪ್ರಶ್ನೆಗಳು, ಜಿಜ್ಞಾಸೆಗಳು, ತೊಡರುಗಳು, ತಡೆಗಳು ಬರ್ತವೆ. ಆದ್ರಿಂದಾಗಿ ಅವರಿಬ್ಬರನ್ನ ಜೊತೆಯಾಗಿ ಉಪಾಸನೆ ಮಾಡಿದ್ರೆ ದಾರಿ ತಪ್ಪುವ ಸಂದರ್ಭಗಳು ಇಲ್ಲ ಅಂತಾಗತ್ತೆ. ಈ ಕಾರಣಕ್ಕಾಗಿ ಮನುಷ್ಯನಿಗೆ ಅನುಕೂಲಕರವಾದಂತಹ ವಾತಾವರಣವನ್ನ ಕಲ್ಪಿಸುವ ದೃಷ್ಟಿಯಿಂದ ಪ್ರಾಚೀನರು ಜೊತೆಯಾಗಿಯೇ ಅವರನ್ನ ಚಿಂತಿಸುವ ಕರ್ತವ್ಯವನ್ನು ನಮಗೆ ಬೋಧಿಸಿದ್ದಾರೆ ಅನ್ನೋದನ್ನ ಹೇಳ್ತಾ, ಅಕ್ಷರದ ಸ್ವರೂಪ ಏನು ಅಂತ ಹಿಂದಿನ 2, 3 ಮತ್ತು 4 ಪದ್ಯಗಳಲ್ಲಿ ನಾವು ನೋಡಿದ್ವಿ. ಅದರ ಬಗ್ಗೆ ತುಂಬಾ ಚಂದ ವೇದ, ಯಾಕಂದ್ರೆ ವೇದ ಪ್ರತಿಪಾದ್ಯಳವಳು. ವೇದದಲ್ಲಿ ದೇವರು ಎಷ್ಟೆಲ್ಲ ಮಂತ್ರದಿಂದ ಪ್ರತಿಪಾದ್ಯನೋ ಅಷ್ಟೋ ಮಂತ್ರದಿಂದ ಅವಳು ಕೂಡ ಪ್ರತಿಪಾದ್ಯ. ಆದ್ದರಿಂದಾಗಿ ಸಾಮಾನ್ಯ ತತ್ವ ಅನ್ನೋದು ಅಲ್ವೇ ಅಲ್ಲ, ಅದು ಅಸಾಧಾರಣವಾದ ತತ್ವ. ನಮಗೆ ಅದರ ಪ್ರಜ್ಞೆ ಎಷ್ಟಿದೆ ಗೊತ್ತಿಲ್ಲ. ಆದ್ರೆ ಭಗವಂತನ ಸಾಮೀಪ್ಯವನ್ನ ಅನುಸರಿಸಬೇಕು ಅಂದ್ರೆ ಅದಕ್ಕೆ ತುಂಬಾ ಎತ್ತರದ ಸ್ಥಿತಿಗತಿಗಳು ಬೇಕು. ಅದನ್ನ ಅವಳು ಹೊಂದಿದ್ದಾಳೆ ಅನ್ನುವ ಕಾರಣಕ್ಕಾಗಿಯೇ ಶಾಸ್ತ್ರದಲ್ಲಿ ಅವಳ ಸ್ಥಾನವನ್ನ ಅತ್ಯಂತ ಉನ್ನತ ಮಟ್ಟದಲ್ಲಿ ಇಟ್ಟು ಅದನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಸರ್ವೋತ್ಕೃಷ್ಟವಾಗಿ ಮಹಾತತ್ವವನ್ನು ಮೀರಿ ಚಿಂತಿಸುವುದು ಅದು ಅಪಾಯಕಾರಿ ಅನ್ನೋದನ್ನ ಮುಂದಿನ ಈ ಪದ್ಯದಲ್ಲಿ ಹೇಳ್ತಾರೆ. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಅಧಿಕತರ ಕ್ಲೇಶ, ತೇಷಾಂ ಅಧಿಕತರ ಕ್ಲೇಶಃ, ತೇಷಾಂ ಕೇಷಾಂ ಅವ್ಯಕ್ತಾಸಕ್ತಚೇತಸಾಂ. ಅವ್ಯಕ್ತದಲ್ಲಿಯೇ ಆಸಕ್ತವಾದ ಚೇತಸ್ಸುಳ್ಳಂತಹ ಎಲ್ಲ ಮಂದಿಗೂ ಕೂಡ ಕ್ಲೇಶ ಅತ್ಯಂತ ಅಧಿಕತರ, ಅತ್ಯಂತ ಹೆಚ್ಚು. ಯಾಕೆಂದ್ರೆ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಅವ್ಯಕ್ತದ ಗತಿ ಉಪಾಸನೆಯ ಕ್ರಮದಲ್ಲಿ ಉಂಟಾಗಬಹುದಾದ ಸಣ್ಣ ಬದಲಾವಣೆಯಿಂದ ಅನೇಕ ಅನರ್ಥಗಳು ಉಂಟಾಗುವ ಸಂಭವಗಳು ಹೆಚ್ಚು. ದೇಹವದ್ಭಿಹಿ ಅಂದ್ರೆ ಪ್ರಜ್ಞೆ ಇರಬೇಕು ಅಂತ ಮುಖ್ಯ ಉದ್ದೇಶ. ಪ್ರಜ್ಞೆ ತಪ್ಪಿ ಹೋಯಿತು ಅಂದ್ರೆ ಬದುಕು ಮುರಾಬಟ್ಟೆ ಆಗಿಬಿಡುತ್ತೆ ಅನ್ನೋದನ್ನ ಹೇಳಿ ಆ ಮುಖದಲ್ಲಿ ಭಗವಂತನ ಎಚ್ಚರಿಕೆಯನ್ನ ಇಟ್ಟುಕೊಂಡೇ ಉಪಾಸನೆ ಮಾಡಬೇಕು ಅಂತ ಅನ್ನೋದು ಅಭಿಪ್ರಾಯ. ಅವಳನ್ನ ಉಪಾಸನೆ ಮಾಡಬಾರದು ಅಂತ ಅದರ ಅಭಿಪ್ರಾಯ ಅಲ್ಲ. ಅವಳನ್ನು ಉಪಾಸನೆ ಮಾಡುವಾಗ ನಮಗೆ ತುಂಬಾ ಜಾಗೃತವಾಗಿರಬೇಕು ಪ್ರಜ್ಞೆ. ಇಲ್ಲ ಅಂದ್ರೆ ತುಂಬಾ ದಾರಿ ಕೆಡುವಂತಹ, ಮತ್ತೆ ಮೊದಲಿನಿಂದ ಎಲ್ಲವನ್ನ ಸಂಪಾದಿಸಬೇಕಾದ ಸ್ಥಿತಿ ಬರುತ್ತೆ ಅಂತ. ಕಥಂ ಧರೈತ್ಯುಪಾಸಕಾನಾಂ ಉತ್ತಮತ್ವಂ ಇತ್ಯತ ಆಹ. ಹಿಂದಿನ ಪದ್ಯಗಳಲ್ಲಿ ಅವಳ ಮಹಿಮೆಯನ್ನ ಹೇಳಿದ್ರು. ಹಾಗಿದ್ದಾಗ ಅಂತ ಮಹಿಮಾವಂತಳಾದ ಆಕೆಯ ಉಪಾಸನೆಗಿಂತ ನಿನ್ನ ಉಪಾಸನೆ ಮಿಗಿಲು ಅನ್ನೋದಕ್ಕೇನು ಕಾರಣ ಅಂತ ಪ್ರಶ್ನೆ ಬಂದ್ರೆ ಈ ಶ್ಲೋಕ ಅದಕ್ಕೆ ಉತ್ತರವನ್ನ ಕೊಟ್ಟಿದೆ. ಅವ್ಯಕ್ತ ಗತಿ ದುಃಖಂ ಹಿ ಅವಾಪ್ಯತೆ. ಅದು ಹಿ ಲೋಕದಲ್ಲಿ ಎಲ್ರಿಗೂ ಗೊತ್ತಿದೆ ಈ ತರ ಆದಾಗ ಏನಾಗುತ್ತೆ ಅಂತ. ದುಃಖಂ ಹಿ ಅವಾಪ್ಯತೆ. ದುಃಖವನ್ನೇ ಸಂಪತ್ತು ಅನ್ನೋದು ಜ್ಞಾನದಿಂದ ಕೂಡದೇ ಇದ್ದಾಗ, ಜ್ಞಾನ ಅಂದ್ರೆ ನಾರಾಯಣ, ಸಂಪತ್ತು ಅಂದ್ರೆ ಲಕ್ಷ್ಮಿ, ಜ್ಞಾನ ಮತ್ತು ಸಂಪತ್ತು ಜೊತೆಯಾದಾಗ ಮಾತ್ರ ಅದು ಸುಖ. ಜ್ಞಾನ ಇಲ್ಲದೆ ಹೋದ್ರೆ ಸಂಪತ್ತು ಅನ್ನೋದು ಅಪಾಯಕಾರಿ, ಕೆಟ್ಟ ದುರ್ವ್ಯಸನಗಳಿಗೆ ಈಡು ಮಾಡುತ್ತೆ, ಅನರ್ಥಗಳನ್ನ ಉಂಟು ಮಾಡುತ್ತೆ,
ಅನ್ನೋದನ್ನ ಬಹಳ ವಿಸ್ತಾರವಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದರಿಂದಾಗಿ ಇಲ್ಲಿ ಪ್ರಧಾನವಾದ ಒಂದು ಅಂಶವನ್ನ ಅವರು ಹೇಳಿದ್ದು, ಗತಿ ಮಾರ್ಗ, ಗತಿ ಅಂದ್ರೆ ಮಾರ್ಗ, ಅವ್ಯಕ್ತೋಪಾಸನ ದ್ವಾರಕ ಮತ್ ಪ್ರಾಪ್ತಿ ಮಾರ್ಗ ದುಃಖಂ ಆಪ್ಯತ ಇತ್ಯರ್ಥ. ಅವಳನ್ನು ಉಪಾಸನೆ ಮಾಡಿ ಆಮೇಲೆ ನನ್ನನ್ನು ಉಪಾಸನೆ ಮಾಡುವುದಕ್ಕೆ ಬರುವುದು ಅನ್ನೋದು ದುಃಖದ ದಾರಿಯಾಗುತ್ತೆ. ಅವಳನ್ನ ನನ್ನ ಜೊತೆಗೆ ಉಪಾಸನೆ ಮಾಡಿದ್ರೆ ಎರಡು ಶ್ರಮ ಇಲ್ಲ, ಒಂದೇ ಶ್ರಮದಲ್ಲಿ ಆ ಸಾಧನೆ ಮುಗಿದು ಹೋಗುತ್ತೆ. ಅತಿಶಯೋಪಾಸನ, ಸರ್ವೇಂದ್ರಿಯ ಅತಿ ನಿಯಮನ, ಸರ್ವ ಸಮಬುದ್ಧಿ, ಸರ್ವಭೂತ ಹಿತಕರತ್ವಾತ್ ಹಿತಕರತ್ವ, ಅತಿ ಸುಷ್ಟ್ವಾಚಾರ, ಸಮ್ಯಕ್ ವಿಷ್ಣು ಭಕ್ತ್ಯಾದಿ ಸಾಧನ ಸಂದರ್ಭಂ ಋತೆ ನ ಅವ್ಯಕ್ತ ಅಪರೋಕ್ಷ್ಯಂ. ಇದು ಹಿಂದೆ ಒಮ್ಮೆ ನೋಡಿದ್ವಿ. ಅವಳ ಸ್ಥಾನವನ್ನ ಸರಿಯಾಗಿ ತಿಳಿಬೇಕು. ನಮ್ಮ ಇಂದ್ರಿಯಗಳಿಗೆ ಆಕೆ ಗೋಚರಳಲ್ಲ ಅನ್ನೋದು ಗೊತ್ತಿರಬೇಕು. ಅವಳಲ್ಲಿ ಅತ್ಯಂತ ಶ್ರದ್ಧೆ ಇರುವುದರ ಜೊತೆಗೆ ಪರಮಾತ್ಮ ಎಲ್ಲೆಡೆ ಸಮಾನವಾಗಿ ಇದ್ದಾನೆ, ಅವಳ ಅತ್ಯಂತ ಪ್ರಿಯಕರ, ಅವಳನ್ನೂ ಕೂಡ ನಿಯಮಿಸುವವನು, ಪರಮಾತ್ಮ ಸರ್ವಭೂತ ಹಿತಕರ ಆಗಿದ್ದಾನೆ, ಅಂತೆಯೇ ಅವಳು ಕೂಡ ಅಂತೆ ಹಿತಕರಳಾಗಿದ್ದಾಳೆ. ಸುಷ್ಟುವಾದ ಆಚರಣೆಯಿಂದ ಭಗವಂತನ ಸೇವೆ ಮಾಡ್ತಾಳೆ. ಭಗವಂತನಲ್ಲಿ ಅತ್ಯಂತ ಹೆಚ್ಚಿನ ಉಪಾಸಕನಿಗೆ ಭಕ್ತಿ ಇರಬೇಕು. ಇನ್ನು ಸಾಧನ ಸಂದರ್ಭಗಳೆಲ್ಲವೂ ಕೂಡ ಅವರಿಬ್ಬರನ್ನ ಜೊತೆಯಾಗಿ ಚಿಂತಿಸುವುದು ಆಗಬೇಕು. ಅದು ಇಲ್ಲದೆ ಸಂದರ್ಭಂ ಋತೆ ಅವ್ಯಕ್ತ ಅಪರೋಕ್ಷಂ ನ, ಅವ್ಯಕ್ತದ ಅಪರೋಕ್ಷ ಅನ್ನೋದು ಸಾಧ್ಯ ಇಲ್ಲ. ತದೃತೆ ನ ವಿಷ್ಣು ಪ್ರಸಾದ. ಸ್ವಾರಸ್ಯ ಏನಂದ್ರೆ, ಅವಳ ಅನುಗ್ರಹ ಇಲ್ಲದೆ ಇದ್ರೆ ವಿಷ್ಣು ಪ್ರಸಾದ ಆಗಲ್ಲ, ವಿಷ್ಣುವನ್ನ ನಂಬದೇ ಇದ್ರೆ ಅವಳು ಒದಗಿ ಬರಲ್ಲ. ಇದು ಅವರಿಬ್ಬರ ನಡುವೆ ಇರುವ ಅವಿನಾಭಾವವಾದ ಸಂಬಂಧ. ಇದನ್ನು ತಿಳ್ಕೊಳ್ಳದೆ ನಮ್ಗೆ ಬೇಕಾದ ಹಾಗೆ ಕಲ್ಪಿಸಿಕೊಳ್ತೇವೆ ಅಂದ್ರೆ ಯಾವತ್ತೂ ಕೂಡ ಅಂತದ್ದು ಲಭ್ಯವಾಗುವುದಿಲ್ಲ. ಅದರಿಂದಾಗಿ ತದೃತೆ ಅಂದ್ರೆ ಲಕ್ಷ್ಮಿಯನ್ನು ಹೊರತುಪಡಿಸಿ ಸಾಧಕನಿಗೆ ಉತ್ತಮ ಗತಿ ಇಲ್ಲ. ಆಮೇಲೆ ವಿಷ್ಣುವಿನ ಪ್ರಜ್ಞೆಯನ್ನ ಹೊಂದದೇ ಇದ್ರೆ ಲಕ್ಷ್ಮಿಯನ್ನು ಕೂಡ ಆತನಿಗೆ ಒಲಿಯುವುದಿಲ್ಲ. ಇದೆರಡು ಒಬ್ಬರಿಗೊಬ್ಬರ ನಡುವೆ ಇರುವ ಅತ್ಯಂತ ಆತ್ಮೀಯ ಸಂಬಂಧ. ಸತ್ಯಪಿ ತಸ್ಮಿನ್ನ ಸಮ್ಯಕ್ ಭಗವದ್ ಉಪಾಸನ ಮೃತೆ. ಒಂದು ವೇಳೆ ಸತ್ಯಪಿ ತಸ್ಮಿನ್ ನ ಸಮ್ಯಕ್ ಭಗವದ್ ಉಪಾಸನ ಮೃತೆ. ಭಗವಂತನ ಉಪಾಸನೆಯ ದೃಷ್ಟಿಯಲ್ಲಿ ಆತ ಹಿಂಜರಿದಿದ್ದಾನೆ ಅಂದ್ರೆ ಆಕೆ ಯಾವ ರೀತಿಯಿಂದಲೂ ಕೂಡ ಅನುಗ್ರಹಿಸುವುದಿಲ್ಲ. ಅವಳ ಅನುಗ್ರಹ ಇಲ್ಲದೆ, ತದೃತೆ ಅಂದ್ರೆ ಅವಳ ಅನುಗ್ರಹ ಇಲ್ಲದೆ ವಿಷ್ಣು ಪ್ರಸಾದ ಇಲ್ಲ. ಒಂದು ವೇಳೆ ಅವಳ ಅನುಗ್ರಹ ಆಯ್ತು ಅಂತಂದ್ರು ಭಗವಂತನ ಉಪಾಸನೆ ಮಾಡ್ಲಿಲ್ಲ ಅಂದ್ರೆ ಅದು ಅಪರೋಕ್ಷಕ್ಕೆ ಕಾರಣ ಆಗುದಿಲ್ಲ. ಲೋಕದ ಸಾಮಾನ್ಯ ವಿಶೇಷವಾದ ಅಂದ್ರೆ ಲೋಕದ ವಿಶೇಷ ಸ್ಥಾನಮಾನಗಳು, ಅದ್ಭುತವಾದ ಸಂಪತ್ತು, ಲೆಕ್ಕ ಮಾಡ್ಲಿಕ್ಕಾಗದಷ್ಟು ಕೋಟಿಗಳ ಭಾರ ಅವನ ಮೇಲೆ ಬೀಳುತ್ತೆ. ಆದ್ರೆ ಅದು ಜ್ಞಾನಕ್ಕೆ ಕಾರಣವಾಗದೆ ಅವನು ಇಲ್ಲೇ ಭೌತಿಕ ಸೌಖ್ಯವನ್ನು ಅನುಭವಿಸಿ ಕಳೆದು ಹೋಗ್ತಾನೆ. ನರ್ತೇಚ ತನ್ ಮೋಕ್ಷ. ಭಗವದುಪಾಸನೆ ಇಲ್ಲದೆ ಮೋಕ್ಷ ಇಲ್ಲ. ಅದರಿಂದಾಗಿ ದ್ರಾವಿಡ ಪ್ರಾಣಾಯಾಮ ಮಾಡಿ ಎಲ್ಲೆಲ್ಲೋ ಹೋಗಿ ದಾರಿ ತಪ್ಪಿಸಿಕೊಂಡು ಇಲ್ಲಿ ಬರುವುದಕ್ಕಿಂತ ಪರಿವಾರತೆಯ ಪರಮಾತ್ಮನ ಜೊತೆಗೇ ಎಲ್ಲರನ್ನೂ ಚಿಂತಿಸಿ ಉಪಾಸನೆ ಮಾಡಿದ್ರೆ, ಅಂದ್ರೆ ಇದು ಕೇವಲ ಲಕ್ಷ್ಮಿದ್ದು ಒಂದು ಇಲ್ಲಿ ಪ್ರಸಂಗ ಬಂತು ಅಂತ ಹೇಳಿದ್ದು. ಉಳಿದ ದೇವತೆಗಳ ಉಪಾಸನೆ ಬಗ್ಗೆಯೂ ಹೀಗೇನೆ. ಉಳಿದ ದೇವತೆಗಳ ಉಪಾಸನೆ ಮಾಡಬೇಕು, ಮಾಡುವಾಗ ಪರಮಾತ್ಮನ ಪರಿವಾರತ್ವೇನ ಮಾಡಬೇಕು ಹೊರತು ಅವರನ್ನೇ ಸರ್ವ ವಿಧದಿಂದಲೂ ಕೂಡ ಉತ್ತಮ ಅಂತ ಭಾವಿಸಿ ಉಪಾಸನೆ ಮಾಡಿದ್ರೆ ಅದು ದಾರಿಯನ್ನ ನಿಧಾನ ಮಾಡುತ್ತೆ, ಕೆಲವೊಮ್ಮೆ ಹಿಂದೆ ಸರಿಯುತ್ತೆ, ಕೆಲವೊಮ್ಮೆ ದಾರಿ ಕೆಡುತ್ತೆ, ಇತ್ಯಾದಿ ಅವ್ಯವಸ್ಥೆಗಳು ಆಗುವುದಂತೂ ಸಹಜ. ವಿನಾ ಅವ್ಯಕ್ತೋಪಾಸನಂ ಭವತ್ಯೇವ ಭಗವದುಪಾಸಕಾನ ಮೋಕ್ಷಃ ಇತಿ ಕ್ಲೇಶಿಷ್ಟೋಯಂ ಮಾರ್ಗಃ ಇತಿ ಭಾವಃ.
ಅವ್ಯಕ್ತೋಪಾಸನೆ ಇಲ್ಲದೇ ಇದ್ರೂ ಕೂಡ ಭಗವಂತರ ಉಪಾಸಕರಿಗೆ ಬಿಡುಗಡೆಯ ದಾರಿ ಅಂದ್ರೆ ನೇರ ಉಪಾಸನೆ ಅಂತ ಹೇಳಿದ್ದು. ಉಪಾಸನೆ ಬೇಕೇ ಬೇಕು. ಲಕ್ಷ್ಮಿ ಅಂತ ಅನ್ನೋದು ಉಪಾಸನೆ ಮಾಡದೆ ತದ್ರತೇನ ವಿಷ್ಣು ಪ್ರಸಾದ ಅಂತ ಹೇಳಿ ಆಯ್ತು. ಆದ್ರೆ ಪ್ರತ್ಯೇಕವಾಗಿ ಆಕೆಯನ್ನು ಉಪಾಸನೆ ಮಾಡಿ ಈ ಕಡೆ ಬರುವುದು ಅನ್ನೋದು ಇಲ್ಲದೆ ಇದ್ರೂ ಕೂಡ ಪರಮಾತ್ಮನ ಜೊತೆಗೇನೆ ಆಕೆಯ ಸ್ಥಾನಮಾನವನ್ನು ಸರಿಯಾಗಿ ಅರಿತು ಉಪಾಸನೆ ಮಾಡಿದ್ದಾದ್ರೆ ಅವನಿಗೆ ಆ ಬಿಡುಗಡೆಯ ದಾರಿಯ ಕಡೆಗೆ ಆಕೆ ದಾರಿ ತೋರಿಸ್ತಾಳೆ. ಅಂದ್ರೆ ಅದು ಅವರಿಬ್ಬರ ಆತ್ಮೀಯತೆ. ಅದು ಈ ಕಾರಣಕ್ಕಾಗಿ ಇದನ್ನ ಕ್ಲೇಶತರ ಅಂತ ಹೇಳಿದ್ದು. ಅಂದ್ರೆ ಕೇವಲ ಆಕೆ ಉಪಾಸನೆ ಮಾಡಿದ್ರೆ ಸಿಗುದಿಲ್ಲ. ಆಕೆ ಉಪಾಸನೆ ಮಾಡಿದ್ಮೇಲೆ ಮತ್ತೆ ಪರಮಾತ್ಮನ ಜೊತೆಗೆ ಪರಮಾತ್ಮನ ಜೊತೆಗೆ ಆಕೆಯನ್ನ ಚಿಂತಿಸ್ಬೇಕು. ಆ ಮಧ್ಯದ ಒಂದು ನಿಯಮಗಳು ಸಿಕ್ಕಾಪಟ್ಟೆ ಜಾಸ್ತಿ. ಅಲ್ಲಿಯೂ ವಿಷ್ಣು ಭಕ್ತಿ ಇಲ್ಲದೆ ಉಪಾಸನೆ ಮಾಡಿದ್ರದು ದಾರಿ ಕೆಡಿಸತ್ತೆ. ಇಷ್ಟು ಹಿಂದೆ ಒಂದ್ ಲೈನ್ ಪೂರ್ತಿ ಹೇಳಿದ್ರಲ್ಲ, ಅದೆಲ್ಲ ಸರಿಯಾಗಿ ಗಮನ ಇಟ್ಕೊಂಡು ನಾವು ಚಿಂತನೆ ಮಾಡಬೇಕಾದದ್ದು. ಕೆಲವು ಅಂಶಗಳನ್ನ ಬಹಳ ಗಾಢವಾಗಿ ಚಿಂತಿಸಬೇಕಾದದ್ದನ್ನ ಈ ಅಧ್ಯಾಯ ನಮಗೆ ತಿಳಿಸಿಕೊಡುತ್ತೆ. ನಾರಾಯಣ, ಒಂದೇ ನಿಮಿಷ. ಸರ್ವ ಸಮಬುದ್ಧಿ, ಇವ್ರೇನು ವ್ಯಾಖ್ಯಾನ ವಿಶೇಷವಾಗಿ ಕೊಡ್ಲಿಲ್ಲ. ತಸ್ಮಿನ್ ಅವ್ಯಕ್ತಾಪರೋಕ್ಷೇ ಸತಿ ವಿಷ್ಣು ಪ್ರಸಾದ. ಅವ್ಯಕ್ತ ಉಪಾಸನೆಯ ಮುಖದಲ್ಲಿ ಭಗವತ್ ಪ್ರಜ್ಞೆ ಇಲ್ಲದೆ ಇದ್ರೆ ಅದು ದಾರಿ ತಪ್ಪಿಸುವ ಸಾಧ್ಯತೆಗಳು ಇರ್ತವೆ. ಅಥವಾ ಆ ಉಪಾಸನೆ ಆದ ಮೇಲೆ ಮತ್ತೆ ಭಗವದ್ ಉಪಾಸನೆ ಅಂತ ಅನ್ನೋದು ಅವನಿಗೆ ಅನಿವಾರ್ಯವಾಗಿರುತ್ತೆ. ಆದ್ರಿಂದಾಗಿ ಇದನ್ನ ಕ್ಲೇಶಿಷ್ಠ ಅಂತ ಕ್ಲೇಶಿಷ್ಠೋಯಂ ಮಾರ್ಗ ಇತಿ ಭಾವ. ತಥಾಪಿ ಅಪರೋಕ್ಷೀಕೃತ ಅವ್ಯಕ್ತಾನಾಂ ಸುಕರಂ ಭಗವದುಪಾಸನಂ ಇತ್ಯೇತಾವತ್ ಪ್ರಯೋಜನಂ. ತಥಾಪಿ ಹಾಗಿದ್ದರೂ ಕೂಡ ಅಪರೋಕ್ಷೀಕೃತವಾದ ಅವ್ಯಕ್ತವನ್ನ ಅಪರೋಕ್ಷೀಕರಿಸಿಕೊಂಡವರಿಗೆ ಭಗವಂತನ ಉಪಾಸನೆ ಸುಕರ ಆಗತ್ತೆ, ತೊಂದರೆ ಆಗಲ್ಲ, ದಾರಿ ಸುಲಭವಾಗುತ್ತೆ. ಆದ್ರೆ ದಾರಿಯ ಅವಲಂಬನೆ ಅತ್ಯಂತ ಹೆಚ್ಚಾಗತ್ತೆ, ದೀರ್ಘ ಆಗತ್ತೆ. ಅದು ಕ್ಲೇಶಿಷ್ಠ, ಅಪಾಯ ಜಾಸ್ತಿ ಇದೆ. ಆದ್ರೆ ಅದು ಅಪರೋಕ್ಷ ಆಕೆಯ ಅನುಗ್ರಹ ಆದ್ಮೇಲೆ ಭಗವಂತನ ಅನುಗ್ರಹ ಸಂಪಾದಿಸುವುದು ಸುಲಭ ಆಗುತ್ತೆ. ತತ್ರಾಪಿ ಯೋ ಅವ್ಯಕ್ತಾಪರೋಕ್ಷೆ ಪ್ರಯಾಸಃ ತಾವತಾ ಪ್ರಯಾಸೇನ ಯದಿ ಭಗವಂತಮುಪಾಸ್ತೆ ಊನೇನವ ತದಾ ಭಗವದಾಪರೋಕ್ಷ್ಯಮೇವ ಭವತಿ ಇತಿ ದ್ವಿತೀಯಂ ಅಧಿಕಂ. ಇದು ಹಿಂದೆ ಒಂದ್ಸರ್ತಿ ಚರ್ಚೆ ಹೇಳಿದ್ದೆ ನಾನು. ಆದ್ರೂ ಇಲ್ಲಿಯ ವಾಕ್ಯದಲ್ಲಿ ತತ್ರಾಪಿ ಯಾಕೆ ಭಗವಂತನ ಉಪಾಸನೆಯನ್ನ ಅಷ್ಟು ಪ್ರಧಾನ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಯಾರು ಅವ್ಯಕ್ತಾಪರೋಕ್ಷವನ್ನ ಅತ್ಯಂತ ಪ್ರಯಾಸ ಪಟ್ಟು ಮಾಡಿಕೊಳ್ತಾನೋ ಆ ಪ್ರಯಾಸದಿಂದ ಭಗವಂತನನ್ನೇ ಉಪಾಸನೆ ಮಾಡಿದ್ರೆ 2 ಟರ್ಮ್ ಉಪಾಸನೆ ಮಾಡಬೇಕಾದ ಸಮಯ ವ್ಯರ್ಥತೆ ಅನ್ನೋದು ಬರ್ತಿರ್ಲಿಲ್ಲ. ಸಮಯ ವ್ಯರ್ಥ ಅಂತ ಅನ್ನೋದಕ್ಕಿಂತ ಪ್ರಯಾಸ ಪಡಬೇಕಾದ ಅಗತ್ಯ ಬರ್ತಿರ್ಲಿಲ್ಲ. ಅದೇ ಪ್ರಯಾಸವನ್ನ ಭಗವಂತನ ಉಪಾಸನೆಗೆ ಅವನು ವಿನಿಯೋಗಿಸಿದ ಅಂದ್ರೆ ಆಗ್ಲೇ ಅವನಿಗೆ
ಅಪರೋಕ್ಷ ಆಗುವುದಕ್ಕೆ ಸಾಧ್ಯವಾಗುತ್ತೆ. ಅಥವಾ ಇನ್ನು ಕೆಲವೊಮ್ಮೆ ಊನೇನವ, ಇನ್ನು ಕಡಿಮೆ ಸಮಯದಲ್ಲೇ ಭಗವಂತನ ಉಪಾಸನೆ ಆಗುತ್ತೆ. ಅವಳನ್ನು ಉಪಾಸನೆ ಮಾಡಿಕೊಳ್ಳಿಕ್ಕೆ ದೀರ್ಘಾವಧಿ ಬೇಕು. ತದಾ ಭಗವದ್ ಅಪರೋಕ್ಷಮೇವ ಭವತಿ. ಅಷ್ಟರಲ್ಲಿ ಅವಳನ್ನು ಉಪಾಸನೆ ಮಾಡ್ಲಿಕ್ಕೆ ಸಮಯ, ಆಮೇಲೆ ಮತ್ತೆ ಭಗವಂತನ ಉಪಾಸನೆ ಮಾಡ್ಲೇಬೇಕು. ಅದರ ಬದಲು ಅವಳನ್ನ ಪರಮಾತ್ಮನ ಜೊತೆಗೆ ಉಪಾಸನೆ ಮಾಡಿದ್ರೆ ಅಷ್ಟು ಸಮಯ ಉಳಿಯತ್ತೆ, ಆಗ್ಲೇ ಉಪಾಸನೆ ಆಗುತ್ತೆ. ಇನ್ನು ಕೆಲವೊಂದ್ ಸರ್ತಿ ಊನೇನವ, ಇನ್ನು ಕಡಿಮೆ ಸಮಯದಲ್ಲೇ ಭಗವಂತನ ದರ್ಶನ ಆಗುವುದು ಸಾಧ್ಯ. ಆದ್ರಿಂದಾಗಿ ಇದು ಈ ತೇ ಪ್ರಾಪ್ನುವಂತಿ ಮಾಮೇವ ಅಲ್ಲ, ಏನದು ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರತಾಹ. ಕೃಷ್ಣನ ನಿರ್ಧಾರ ಇದ್ದದ್ದೇನು ಅಂದ್ರೆ ತೇಮೇ ಯುಕ್ತತಮ ಮತಾಹ ಅಂತ. ಅವರೇ ಅತ್ಯಂತ ಉತ್ತಮ. ಏನ್ ಉತ್ತಮತೆ ಅಂದ್ರೆ ಉಪಾಸನೆಯ ಮಾರ್ಗಾಯಾಸ ಕಮ್ಮಿ, ಕ್ಲೇಶ ಕಮ್ಮಿ, ಅಷ್ಟೇ ಸಮಯದಲ್ಲಿ ನನ್ನ ಉಪಾಸನೆ ಆಗ್ಬಹುದು ಅಥವಾ ಅದಕ್ಕಿಂತ ಕಡಿಮೆ ಸಮಯದಲ್ಲೇ ಆಗಿ ಹೋಗ್ಬಹುದು. ಇದೆಲ್ಲ ಪ್ರಯೋಜನಗಳಿರುವುದರಿಂದ ಮೇ ಉಪಾಸಕಾಹ ಉತ್ತಮಾಹ ಅಂತ ಕೃಷ್ಣನ ನಿರ್ಧಾರವನ್ನ ತಿಳಿಸಿದ್ದನ್ನ ಈ ಆಚಾರ್ಯರ ಮಾತುಗಳು ಮತ್ತೆ ಸಮರ್ಥಿಸಿದವು. ಇಂದ್ರಿಯ ಸಂಯಮನಾದಿ ಊನಭಾವೇ ಅತ್ಯುಪಾಸಕಸ್ಯಾಪಿ ದೇವಿ ನಾತಿ ಪ್ರಸಾದಂ ಏತಿ. ಇಂದ್ರಿಯ ಸಂಯಮನಗಳನ್ನು ಮಾಡುವಾಗ ಎಲ್ಲಿ ಆದ್ರೂ ಒಂದು ಸಣ್ಣ ಅವ್ಯವಸ್ಥೆ ಉಂಟಾಯಿತು ಅಂತಂದ್ರೆ ಅದು ಆಕೆಯ ಪ್ರಸಾದವನ್ನ ಉಂಟು ಮಾಡುವುದಿಲ್ಲ. ಸ್ವಲ್ಪ ಕಠಿಣವಾದ ನಿಯಮಗಳಿರ್ತವೆ, ಯಾಕೆಂದ್ರೆ ಅದು ಲೌಕಿಕ ಫಲಗಳನ್ನು ಹೆಚ್ಚು ಕೊಡುತ್ತಲ್ವಾ. ಆದ್ರಿಂದಾಗಿ ಲೋಕದಲ್ಲಿ ಅದನ್ನ ಪಡೆಯುವ ಮುಂಚೆ ಅದಕ್ಕೆ ಸಿಕ್ಕಾಪಟ್ಟೆ ಯಾರು ಲೋಕದ ಫಲವನ್ನ ಅಪೇಕ್ಷಿಸದೆ ಭಗವಂತನನ್ನ ಉಪಾಸನೆ ಮಾಡ್ತಾನೋ ಅವನನ್ನ ಹೆಚ್ಚು ಸ್ಟ್ರಿಕ್ಟ್ ಮಾಡುದಿಲ್ಲ. ಅವನು ಆ ಲೋಕದ ಫಲವನ್ನು ಕೊಟ್ಟರು ಅವನು ಅದನ್ನ ದುರುಪಯೋಗ ಮಾಡಿಕೊಳ್ಳುವುದಿಲ್ಲ ಮತ್ತು ಅದರ ಬಗ್ಗೆ ಅವನಿಗೆ ಆಸಕ್ತಿ ಇಲ್ಲ. ಅದರಿಂದಾಗಿ ಆ ನಿಯಮಗಳಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಅವನು ಅದರಿಂದ ಕೆಟ್ಟ ಫಲವನ್ನ ಪಡೆಯುವುದಿಲ್ಲ ಅಥವಾ ಅದರಿಂದ ಅವನಿಗೆ ಬಾಧಕ ಆಗುದಿಲ್ಲ. ಆದ್ರೆ ಇಂದ್ರಿಯ ಸಂಯಮನಾದಿ ಊನಭಾವೇ, ಇಂದ್ರಿಯ ಸಂಯಮನ, ಮನಸ್ಸಿನಲ್ಲಿ ರೂಪಗಳ ಧಾರಣ ಅಥವಾ ಕೆಲವು ನಿಯಮಗಳ ಪಾಲನ ಇತ್ಯಾದಿಗಳಲ್ಲಿ ಎಲ್ಲಿಯಾದ್ರೂ ಊನ ಉಂಟಾಯಿತು ಅಂತಂದ್ರೆ ಊನ ಭಾವೇ ಉಪಾಸಕಸ್ಯಾಪಿ ದೇವಿ ನಾತಿ ಪ್ರಸಾದಂ ಏತಿ. ಉಪಾಸಕನಿಗೆ ದೇವಿ ಒಲಿಯುವುದಿಲ್ಲ. ಅವಳು ಒಲಿಯುವುದಿಲ್ಲ ಅಂದ್ರೆ ಇನ್ನೂ ಹೆಚ್ಚು ಅದಕ್ಕೆ ನೀವು ಇದನ್ನ ಈ ಉಪಾಸನೆಯ ಪ್ರಪಂಚ ನೋಡಿದ್ರೆ ಅರ್ಥ ಆಗುತ್ತೆ. ಈಗ ನಾನು ಎಷ್ಟೇ ಶಬ್ದ ಹೇಳಿದ್ರು ಏನು ಅವಳು ಉಪಾಸನೆಯನ್ನ ಚಿಕ್ಕದು ಮಾಡ್ತಾರೆ ಅಂತ. ಈ ಲೋಕದಲ್ಲಿ ಸಿಕ್ಕಾಪಟ್ಟೆ ಅದಕ್ಕೆ ಬೆಲೆ ಇದೆ. ಅಷ್ಟೆಲ್ಲ ವಿಧ ವಿಧವಾದ ಸರಳವಾದ ಎಲ್ಲರನ್ನೂ ಬರಮಾಡಿಕೊಳ್ಳುವ ಮುಖಗಳು ಅದಕ್ಕಿದೆ. ಹೌದು, ಇದ್ಯಾವುದನ್ನು ಇಲ್ಲ ಅಂತ ಹೇಳಲಿಲ್ಲ. ಆದ್ರೆ ಅದರ ಪರಿಣಾಮವನ್ನು ಅತಿ ಪ್ರಸಾದಂ ಇತಿ. ಇದು ನಾನು ಯಾವುದು ನನ್ನ ಮಾತನ್ನು ಹೇಳ್ತಿಲ್ಲ, ಇದು ಅವಳದ್ದೇ ಮಾತಿದೆ ಈ ವಿಷಯದಲ್ಲಿ. ಲಕ್ಷ್ಮೀ ತಂತ್ರದಲ್ಲಿ ಉಪಾಸನೆಯಲ್ಲಿ ನನ್ನನ್ನ ಉಪಾಸನೆ ಮಾಡುವನಿಗೆ ನಾನು ಯಾರಿಗೂ ಒಲಿತೇನೆ, ನಾನು ಯಾರಿಗೂ ಒಲಿಯಲ್ಲ ಅಂತ ಅವಳದ್ದೇ. ಈ ಮಾತುಗಳು ಆಚಾರ್ಯರ ಕಿಸೆಯಿಂದ ಬಂದದ್ದಲ್ಲ. ಆಚಾರ್ಯರಿಗೆ ಅವರಿಗೂ ಲಕ್ಷ್ಮೀ ದೇವಿ ತಾಯಿ. ತನ್ನ ತಾಯಿಯ ಬಗ್ಗೆ ಅವರು ಪರಿಚಯಿಸಿಕೊಡುವಾಗ ಅಸಂಬದ್ಧವಾಗಿ ಯಾರು ಪರಿಚಯಿಸಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ತನ್ನ ತಾಯಿಯ ಬಗೆಗೆ ಸರಿಯಾಗಿ ತಿಳಿದು ಉಪಾಸನೆ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಈ ವಿವರಣೆಗಳನ್ನೆಲ್ಲ ಕೊಡುವಂತದ್ದಾದ್ರಿಂದಾಗಿ ಅವರ ಮೇಲೆ ಅತಿಯಾದ ಪ್ರಸಾದ ಉಂಟು. ಆದ್ರೆ ಅತಿ ಪ್ರಸಾದ ಮೇತಿ ಅಂತ ಅದ್ರ ಅಭಿಪ್ರಾಯನು ಸಾಮಾನ್ಯ ಪ್ರಸಾದ ಆಗುತ್ತೆ. ಅವನಿಗೆ ಒಳ್ಳೆ ಮನೆ, ಧನ, ಕನಕ, ಹೆಂಡತಿ, ಸಂಪತ್ತು, ಗಂಡ ಅಥವಾ ಮಕ್ಕಳು ಅಥವಾ ಒಳ್ಳೆಯ ವಾತಾವರಣ, ಬೇಕಾದಷ್ಟು ದೊಡ್ಡ ದೊಡ್ಡ ಕಂಪನಿಗಳ ಸಿಇಒ ಆಗಿ, MD ಆಗಿ, ಇನ್ನೇನು ಬಯಸಿದ ಎಲ್ಲಾ ಸ್ಥಾನಮಾನಗಳನ್ನು ಪಡೆದು ಎತ್ತರಕ್ಕೆ ಇರ್ತಾರೆ. ಅದು ಅತಿ ಪ್ರಸಾದ ಅಲ್ಲ. ಅದು ಪ್ರಸಾದವನ್ನ ನಿಜವಾದ ಪ್ರಸಾದವನ್ನು ಮೀರಿದ್ದು. ಆದ್ರೆ ಲೋಕದ ದೃಷ್ಟಿಯಿಂದ ಅವರಿಗೆ ತುಂಬಾ ಚೆನ್ನಾಗಿ ಲಕ್ಷ್ಮಿ ಕಾಲು ಮುರಿದು ಅವ್ರ ಮನೆಯಲ್ಲಿ ಬಿದ್ದಿದ್ದಾಳೆ ಅನ್ನುವಷ್ಟೆಲ್ಲ ಅವರಿಗೆ ಸಂಭ್ರಮ ಕಾಣುತ್ತೆ. ಆದ್ರೆ ಅದು ಉತ್ತಮವಾದ ಇನ್ನೂ ಎತ್ತರದ ಉಪಾಸನೆಯ ಫಲವನ್ನ, ಶಾಶ್ವತವಾದ ಸೌಖ್ಯವನ್ನ, ಈ ಲೋಕದ ಸುಖವನ್ನು ಪಡೆಯುವುದರ ಜೊತೆಗೆ ಆನಂದವನ್ನ, ನೆಮ್ಮದಿಯನ್ನ ಪಡೆಯುವಂತಹದ್ದು ಇರುವುದಿಲ್ಲ. ಆದ್ರಿಂದಾಗಿ ಭಗವಂತನ ಉಪಾಸನೆ ಮಾಡುವಾಗ ಎಲ್ಲಿಯಾದ್ರೂ ಉಪಾಸನೆಯಲ್ಲಿ ಸ್ವಲ್ಪ ಜಾರಿದ್ರು ಕೂಡ, ಜಾರುವುದು ಅಂದ್ರೆ ಹೇಳ್ತೇನೆ ಭಕ್ತಿ ಇರುತ್ತೆ, ನಿಯಮ
ಕಮ್ಮಿ ಆಗುತ್ತೆ. ಭಕ್ತಿ ಇರುತ್ತೆ, ಎಲ್ಲೋ ಕೆಲವು ಲೋಕದ ರೂಲ್ಗಳನ್ನ ಅವರು ತಪ್ತಾರೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಸಮಾನವೇ. ದೇವರ ಕೆಲಸದಲ್ಲೂ ತಪ್ಪು ಮಾಡಿದ್ರೆ ಶಿಕ್ಷೆನೆ, ಲೋಕದ ಕೆಲಸದಲ್ಲಿಯೂ ಶಿಕ್ಷೆನೆ. ಆದ್ರೆ ಅಪಿಚೇತ್ ಸುದುರಾಚಾರ ಭಜತೆ ಮಾನನನ್ಯ ಭಾಕ್ ಅನ್ನುವ ಮಾತುಗಳಲ್ಲಿ ಲೋಕದ ನಿಯಮಗಳಿಗೆ ಕೆಲವೊಂದು ಸರ್ತಿ ಅದು ವಿರುದ್ಧವಾಗಿರುತ್ತೆ. ಆದ್ರೆ ಭಕ್ತಿಯ ಭಗವಂತನಲ್ಲಿ ಪ್ರಜ್ಞೆ ಮತ್ತು ಅವನ ಸರ್ವೋತ್ತಮದ ಅಂದ್ರೆ ಅದು ಹೇಗೆ ಅಂದ್ರೆ, ಈಗ ಪ್ರಾರಬ್ಧ ಕರ್ಮ ಕೆಲವೊಂದ್ ಸರ್ತಿ ಕೆಲವು ವಿಷಯದಲ್ಲಿ ನಮ್ಮನ್ನ ಕಟ್ಟಿ ಹಾಕ್ತವೆ. ಅವನಿಗೆ ಗೊತ್ತಿರುತ್ತೆ ಇದು ತಪ್ಪು ಅಂತ, ಆದ್ರೆ ಅದು ಅನುಭವಿಸ್ಲೇಬೇಕಾದದ್ದು ಅಂತನೂ ಅವನಿಗೆ ಮನಸ್ಸಿನಲ್ಲಿ ಅದರ ಬಗ್ಗೆ ತಿಳಿವಿರುತ್ತೆ. ಇದು ಕೂಡ ನಾನು ಇದರಲ್ಲಿ ಇನ್ವಾಲ್ವ್ ಆಗುದಿಲ್ಲ ಅನ್ನುವ ಪ್ರಜ್ಞೆ ಭಗವದ್ ಉಪಾಸಕನಿಗೆ ಬರುತ್ತೆ. ಆದ್ರೆ ಉಳಿದ ಉಪಾಸನೆಯ ಮಂದಿಗೆ ಈ ಚಿಂತೆ ಬರುವುದು ಬಹಳ ಕಷ್ಟ. ಒಂದು ವೇಳೆ ಭಗವಂತನನ್ನು ಉಪಾಸನೆ ಮಾಡ್ತಾ ಆಕೆಯನ್ನು ಉಪಾಸನೆ ಮಾಡಿದ್ರೆ ಈ ಉಪಾಸನೆಯ ಚಿಂತನೆ ಬರುತ್ತೆ. ಕೇವಲ ಭಗವತಿಯನ್ನೇ ಉಪಾಸನೆ ಮಾಡ್ತಾ ಜಗದಂಬಾರ್ಪಣಮಸ್ತು ಅಂತ ಎಲ್ಲವನ್ನು ಸರ್ವ ಸಮರ್ಪಣ ಬುದ್ಧಿಯಿಂದ ಆಕೆ ಸರ್ವಸ್ವ ಅಂತ ಭಾವಿಸಿ ಚಿಂತಿಸುವಾಗ ಈ ಲೋಕದ ನಿಯಮಗಳ ಭಂಗ ಉಂಟಾಯಿತು ಅಂತಂದ್ರೆ ಅದು ನಿಯಮ ಭಂಗ ಆದದ್ರಿಂದ ಇಡೀ ಉಪಾಸನೆಯ ತಳಹದಿಯೇ ಬಿದ್ದು ಹೋಗುತ್ತೆ. ಯಾಕೆಂದ್ರೆ ಅವಳಲ್ಲಿ ಈ ಸಮರ್ಪಣೆಯ ಭಾವ ಇದ್ರೂ ಕೂಡ ಅದು ಸರ್ವ ಸಮರ್ಪಣ ಭಾವ ಅನ್ನೋದು ಅವಳಿಗೂ ಇಷ್ಟ ಆಗುವಂತದ್ದಲ್ಲ. ತನ್ನ ಯಜಮಾನನನ್ನ ತಿರಸ್ಕರಿಸಿ ತನ್ನಲ್ಲಿ ಎಲ್ಲವನ್ನ ಸಮರ್ಪಿಸಿದ್ದಾನೆ ಎನ್ನುವ ಕಾರಣಕ್ಕೇನೆ ಅದು ಉಪಾಸನೆಯ ರೂಪದಲ್ಲಿ ಅತ್ಯಂತ ಹೆಚ್ಚಿನ ಹಿನ್ನಡೆ ಉಂಟಾಗುತ್ತೆ. ಆ ಕಾರಣಕ್ಕಾಗಿ ಅವಳು ನ ಅತಿ ಪ್ರಸಾದಂ ಏತಿ ದೇವಸ್ತು ತಾನಿ ಸಾಧನಾನಿ ಭಕ್ತಿಮತಃ ಸ್ವಯಮೇವ ಅಪ್ರಯತ್ನೇನ ದದಾತಿ ಇತಿ ಚ ಅತಿ ಸೌಕರ್ಯಂ ಇತಿ ಭಕ್ತಾರಾಂ. ಭಗವದುಪಾಸನೆ ದೇವಸ್ತು ಭಗವಂತನಾದರೂ ತಾನಿ ಸಾಧನಾನಿ ಅವನು ಸಾಗಿ ಬರುವ ದಾರಿಯಲ್ಲಿ ಒಂದು ವೇಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಕೂಡ ಭಕ್ತಿ ಮತಃ, ಆದ್ರೆ ಭಕ್ತಿ ಇರ್ಬೇಕು. ದೇವರನ್ನು ಕೂಡ ಅವನು ಕೇವಲ ತನ್ನ ಎಲಿಮೆಂಟ್ಸ್ ಅಂದ್ರೆ ಒಂದು ಏನಂತೇವೆ ಮೆಟ್ಲು ಅಂತ ಮಾತ್ರ ಅನ್ಕೊಂಡು ನನಗೆ ಶ್ರೇಯಸ್ಸಿಗೆ ಯಶಸ್ಸಿಗೆ ದೇವರು ಒಂದು ಕೇವಲ ಎಲಿಮೆಂಟ್ ಆಗಿ ಅವನು ಬಳಸ್ಕೊಳ್ತಾನೆ ಅಂದ್ರೆ ಅದು ಹೋಯ್ತು. ಆದ್ರೆ ದೇವರ ಮೇಲೆ ಪರಮ ಶ್ರದ್ಧೆ ಇರುತ್ತೆ. ಆದ್ರೆ ಪರಿಸ್ಥಿತಿಯ ಕೈಗೂಸಾಗಿ ಕೆಲವೊಂದ್ ಸರ್ತಿ ತಾನೇನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅಂತಹ ಪರಿಸ್ಥಿತಿಯಲ್ಲಿ ತಾನು ಜಾರಿ ಬಿದ್ದಾಗಲೂ ದೇವ್ರೆ ನೀನೇ ಜಾರಿ ಬೀಳಿಸಿದ್ಯಪ್ಪ. ಯಾಕಂದ್ರೆ ಅವನ್ ಜಾರಿ ಬೀಳಿಸುವುದು ಹೌದು, ಉಳಿದವ್ರು ಯಾರು ಜಾರಿ ಬೀಳಿಸೋರಲ್ಲ. ಉಳಿದವ್ರು ಯಾರಾದ್ರೂ ಜಾರಿಸಿದ್ರೂ ಕೂಡ ಅದು ಅವನ್ ಜಾರಿಸಿದ್ದಕ್ಕೆ ಅವರು ಜಾರಿಸುವುದು ಹೊರತು ಸ್ವತಂತ್ರವಾಗಿ ಅವ್ರು ಯಾವುದನ್ನು ಜಾರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸ್ವಯಮೇವ ಅವರ ತಪ್ಪೇನಾದ್ರೂ ಆಗಿ ಜಾರಿ ಬಿದ್ರು ಕೂಡ ತಾನೇ ಸ್ವತಃ ಅಪ್ರಯತ್ನೇನ ಅವರ ಈಗ ನೋಡಿ ಮುಚುಕುಂದ ಕೇಳಿದ್ದು ನಿದ್ದೆ, ಆದ್ರೆ ದೇವ್ರು ಹುಡ್ಕೊಂಡ್ ಬಂದು ಅವನಿಗೆ ವರ ಕೊಟ್ಟ. ಹಾಗೆ ಯಾಕೆಂದ್ರೆ ಅವನ ತಿಳುವಳಿಕೆಯಲ್ಲಿ ಸರ್ವಸ್ವ ಭಗವಂತ ಅಂತ ಅನ್ನೋ ಪ್ರಜ್ಞೆ ಇದೆ. ಆದ್ರೆ ಉಳಿದ ದೇವತೆಗಳಲ್ಲಿ ಆ ರೀತಿಯಾದ ಪ್ರಜ್ಞೆ ಜಾಗೃತವಾದ್ರೂ ಕೂಡ ಅದು ಶಾಸ್ತ್ರಕ್ಕೆ ಹೊಂದಿಕೆ ಆಗದೇ ಇರುವಂತದ್ದಾದ್ರಿಂದ ಅದರಿಂದ ನಿಯಮ ಭಂಗ ಆಯಿತು ಅಂತಾನೆ ಅವರಿಗೆ ಅಪರಾಧದ ಕಕ್ಷೆಯಲ್ಲಿ ಅವರನ್ನ ಕೂಡಿಸಲಾಗತ್ತೆ. ಆದ್ರೆ ಮತ್ತೆ ತಿದ್ದಿ ಬರ್ಲಿಕ್ಕೆ ಅವಕಾಶ ಇದೆ. ಆ ತಪ್ಪು ಮಾಡಿದ್ಮೇಲೆ ಇನ್ನು ಸಿದ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಅವರನ್ನ ಎಲ್ಲೋ ಅತ್ಯಂತ ಕ್ರೂರವಾದ ದಾರಿಯಲ್ಲಿ ಕೈ ಚೆಲ್ಲಿ ಬಿಡ್ತಾರೆ ಅಂತ ಹಾಗೇನಿಲ್ಲ. ಒಂದ್ಸರ್ತಿ ಹಿನ್ನಡೆ ಆಗುತ್ತೆ, ಪ್ರಜ್ಞೆ ಬರುತ್ತೆ, ಯಾರೊಬ್ಬ ಗುರು ಸಿಗ್ತಾನೆ, ಜ್ಞಾನ ಬರುತ್ತೆ, ಮತ್ತೆ ಸರಿಯಾದ ದಾರಿಯನ್ನು ಹಿಡ್ಕೊಂಡು ಆಕೆನೆ ಕೈ ಹಿಡಿದು ಕಳಿಸ್ತಾಳೆ. ಯೋಗ್ಯವಾದ ಜೀವವಾಗಿದ್ರೆ ತಾಯಿಯೇ ತಂದೆಯ ಕಡೆಗೆ ತೋರಿಸಿ ನೀನು ಅಲ್ಲಿಂದ ಬಾ, ನೀನು ಅವ್ರ ಒಪ್ಪಿಗೆ ಕೊಟ್ರೆ ನನ್ನ ಹತ್ರ ಒಪ್ಪಿಗೆ ಕೇಳಬೇಕಾಗಿಲ್ಲ ಅಂತ. ಇದು ಲೋಕದಲ್ಲಿ ನಾವು ನೋಡ್ತೇವಲ್ಲ, ಯಾರೋ ಒಬ್ರು ಹಿರಿಯರು ಸ್ವಾಮಿಗಳಿರ್ತಾರೆ, ಮಧ್ಯದಲ್ಲಿ ಉಳಿದವರೆಲ್ಲ ನಿಯಾಮಕರಿರ್ತಾರೆ. ಸ್ವಾಮಿಗಳು ಹೇಳಿದ್ಮೇಲೆ ನಮ್ದೇನು ಪ್ರಶ್ನೆನೇ ಇಲ್ಲ, ಅವ್ರು ಹೇಳಿದ್ರೆ ಎಲ್ಲ ಓಕೆ 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 ನಡೆದು ಬಿಡುತ್ತೆ. ಹಾಗೇನೆ ಅವಳು ಹೇಳ್ತಾಳೆ, ಯಜಮಾನನಾಗಿ ಭಗವಂತ ಒಪ್ಪಿಕೊಂಡ ಮೇಲೆ ಯಾಕಂದ್ರೆ ನನ್ನ ಮನಸ್ಸಿನಲ್ಲಿ ಅವನ ಮನಸ್ಸಿಗೆ ವಿರುದ್ಧವಾದದ್ದು ಏನೂ ಇಲ್ಲ, ಮತ್ತೆ ನನಗೆ ಇಷ್ಟ ಆಗುದಿಲ್ಲ ಅಂತಂದ್ರೆ ಭಗವಂತ ತನ್ನ ಸಂಕಲ್ಪಿಸುವುದೂ ಇಲ್ಲ. ಆದ್ರಿಂದಾಗಿ
ಸ್ವಯಮೇವ ದದಾತಿ ಇತಿ ಅತಿ ಸೌಕರ್ಯಂ. ಇದು ಅತ್ಯಂತ ಹೆಚ್ಚಿನ ಸೌಕರ್ಯ ಭಗವಂತನ ಉಪಾಸನೆಯ ದಾರಿಯಲ್ಲಿ. ದೇವರೇ ಸ್ವತಃ ಎಲ್ಲಿಯಾದ್ರೂ ಒಂಚೂರು ಕೈ ಜಾರಿ ಹೋದ್ರೂ ಕೂಡ ಕೈ ಹಿಡಿದ ಮೇಲೆ ಕರ್ಕೊಂಡು ಬರ್ತಾನೆ. ಅವಳು ಲೋಕದ ನಿಯಮವನ್ನ ಮೀರಿದವನಿಗೆ ಕ್ಷಮೆ ಕೊಡುವುದಿಲ್ಲ. ಯಾಕೆ ಕೊಡುವುದಿಲ್ಲ ಅಂದ್ರೆ ಅವನ ಉಪಾಸನೆಯಲ್ಲಿ ಅವಳನ್ನೇ ಪರಮ ಅಂತ ಚಿಂತಿಸಿದ್ದೇ ತಪ್ಪು. ಭಗವಂತನನ್ನ ಮರೆತದ್ದು ಇನ್ನೂ ದೊಡ್ಡ ತಪ್ಪು. ಆ ತಪ್ಪಿಗೆ ಉಪಾಸನೆಯ ಕ್ರಮದಲ್ಲಿ ನಿಯಮಗಳು ತುಂಬಾ ಸ್ಪಷ್ಟವಾಗಿದ್ರು ಕೂಡ ಅದು ಒಲಿಯುವುದು ತಾತ್ಕಾಲಿಕವಾದ ಸೌಖ್ಯ ಹೊರತು ಶಾಶ್ವತವಾದ ಸೌಖ್ಯವನ್ನ ಪಡೆಯುವುದು ಅಸಾಧ್ಯ. ಇತರತ್ರ ಚ ಕ್ಲೇಶಃ ಅಧಿಕತರಃ. ಇತರತ್ರ ಅಂದ್ರೆ ಪರಮಾತ್ಮನನ್ನು ಹೊರತುಪಡಿಸಿ ಇನ್ನುಳಿದ ಈಗ ನೋಡಿ, ಅವಳದ್ದೇ ಉಪಾಸನೆಯಲ್ಲಿ ಇಷ್ಟು ಅಂದ್ರೆ ಕೇವಲ ಅವಳ ಉಪಾಸನೆ, ನೀವು ಮತ್ತೆ ಅವಳ ಉಪಾಸನೆ ಅಂದ್ರೆ ತಪ್ಪು ಅಂತ ಅರ್ಥ ಅಲ್ಲ. ಕೇವಲ ಲಕ್ಷ್ಮಿಯನ್ನೇ ಪ್ರಧಾನವಾಗಿಟ್ಟುಕೊಂಡು, ಅದಕ್ಕೆ ದುರ್ಗೆ ಅಂತ ಹೆಸರು ಕೊಡಿ, ಚಂಡಿಕೆ ಅಂತ ಹೆಸರು ಕೊಡಿ, ಅಥವಾ ಸರಸ್ವತಿ ಅಂತ ಹೆಸರು ಕೊಡಿ, ಜಗದಂಬ ಅಂತ ಹೆಸರು ಕೊಡಿ, ಅವ್ಯಕ್ತ ಅಂತ ಹೆಸರು ಕೊಡಿ, ಏನೇ ಕೊಡಿ, ಪರಮಾತ್ಮನ ಸಾಮೀಪ್ಯವನ್ನ ಮರೆತ ಉಪಾಸನೆ ಅದು ಎಷ್ಟು ಉತ್ಕೃಷ್ಟವಾಗಿದ್ರು, ಎಷ್ಟು ನಿಯಮಬದ್ಧವಾಗಿದ್ರು, ಎಷ್ಟು ರಸವತ್ತಾಗಿದ್ರು, ಎಷ್ಟು ಅಲಂಕಾರ ಭರಿತವಾಗಿದ್ರು, ಎಷ್ಟು ವಿಶೇಷ ಸೌಲಭ್ಯಗಳಿಂದ ಕೂಡಿದ್ರು, ಎಷ್ಟೇ ಭಕ್ತಿಯಿಂದಲೂ ಅದು ಸೇರಿದ್ರು, ಅದು ಫಲಕಾರಿ ಆಗುದಿಲ್ಲ. ಅದು ಅವಳದ್ದೇ ಮಾತು. ನಾನು ಕೊಡ್ತೇನೆ, ಲೋಕದ ಫಲ ಸಿಕ್ಕೇ ಸಿಗುತ್ತೆ. ಲೋಕಾತೀತನ ಜೊತೆಗಿನ ಬೆರೆಯುವಿಕೆ ಅನ್ನೋದು ಅವನ ಜೀವದ ಆಸಕ್ತಿಯಲ್ಲಿದ್ರೆ ಮಾತ್ರ ಅದು ಸಿಗ್ಲಿಕ್ಕೆ ಸಾಧ್ಯ. ಅದು ದೇವರದ್ದು ಹಾಗೇನೆ ಅಂತಲ್ವಾ ಅಂತ ಪ್ರಶ್ನೆ. ಮತ್ತೆ ದೇವರ ಉಪಾಸನೆ ಮಾಡುವಾಗ ದೇವರ ಪ್ರಜ್ಞೆ ಅದು ಅವನೇ ಉತ್ಕೃಷ್ಟ ಅಂತ ಚಿಂತಿಸಿ ಮಾಡ್ತಾ ಇರುವುದಾದ್ರಿಂದ ಎಲ್ಲಿಯೇ ಲೋಪದೋಷಗಳಾದ್ರೂ ಕೂಡ ಈಗ ಇಲ್ಲ, ಅದನ್ನ ಸಮಸ್ಯೆ. ಉಪಾಸನೆ ಅಂದ್ರೆ ಅದೇ ಪರಮ ಅಂತ. ಆದ್ರೆ ನಾರಾಯಣನನ್ನ ಪರಮ ಅಂತ ಮಾಡಿ ಉಪಾಸನೆ ಮಾಡಿದಾಗ ಉಳಿದ ಲೋಕದ ನಿಯಮಗಳು ಸಡಿಲಗೊಳ್ತವೆ. ಅಲ್ಲದವರನ್ನ ಉಪಾಸನೆಯಲ್ಲಿ ಪರಮಾಂತ ಚಿಂತಿಸಿ ಉಪಾಸನೆಯ ದಾರಿಯಲ್ಲಿ ಎಷ್ಟೇ ನಿಯಮಗಳನ್ನು ಸ್ಪಷ್ಟವಾಗಿ ಪಾಲಿಸಿದ್ರು ಕೂಡ ಅದರಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಉಪಾಸನೆಯಲ್ಲಿ ಪರಮ ಅನ್ನುವ ಚಿಂತನೆಯೇ ತಪ್ಪಾದದ್ರಿಂದ ಉಳಿದ ಎಲ್ಲ ನಿಯಮಗಳು ಕೂಡ ಚೂರು ಹೆಚ್ಚು ಕಮ್ಮಿ ಆದ್ರೂ ಕೂಡ ಎಲ್ಲವೂ ಭಗ್ನಗೊಳ್ತಾ ಹೋಗ್ತವೆ. ತದೇತತ್ ಸರ್ವಂ ಪರಿಉಪಾಸತೆ ಸನ್ನಿಯಮ್ಯ ಅಧಿಕತರಃ ಇತಿ ಸಂತರ್ಪ ಪರಿಸಂತರಪ್ ಶಬ್ದೈಃ ಪ್ರತೀಯತೆ. ಪರಿಸಂತಾಪ, ಅದು ಮೋಸ್ಟ್ಲಿ ಪರಿಸಂತಾಪ ಶಬ್ದೈಃ ಪ್ರತೀಯತೆ. ನೋಡಿ, ಅಲ್ಲಿ ಉಪಾಸತೆ ಅನ್ನೋದಕ್ಕೆ ಪರಿಯುಪಾಸತೆ ಅಂತ ಬಂತು. ಸನ್ನಿಯಮ್ಯೇಂದ್ರಿಯ ಗ್ರಾಮಂ ಅನ್ನುವಲ್ಲಿ ಸನ್ನಿಯಮ್ಯ ಅಂತ ಬಂತು. ಕ್ಲೇಶಃ ಅಧಿಕತರಃ, ಈ ಎಲ್ಲ ಶಬ್ದಗಳನ್ನು ನೀವು ಗಮನಿಸಿ. ಪರಿಯುಪಾಸತೆ ಅಂತಂದ್ರೆ ಅತ್ಯಂತ ಹೆಚ್ಚು ವಿಧ ವಿಧವಾದ ರೀತಿಯಲ್ಲಿ ಅದಕ್ಕೆ ಅಂದ್ರೆ ದ್ರವ್ಯ ಶುದ್ಧಿ, ಕರ್ಮಶುದ್ಧಿ, ಧನಶುದ್ಧಿ, ಯಜಮಾನ ಶುದ್ಧಿ, ಕಾಲಶುದ್ಧಿ, ಮಂತ್ರಶುದ್ಧಿ, ವಸ್ತು ಶುದ್ಧಿ, ಈ ತರದ್ದು ತುಂಬಾ ಶುದ್ಧಿಗಳು ಬೇಕು ಅಂದ್ರೆ ಮಾತ್ರ ಅದನ್ನು ಪರಿಯುಪಾಸನ ಅಂತ ಹೇಳುದು. ಇಲ್ಲಿ ಉಪಾಸನ ಪರಿತಃ ಎಲ್ಲಾ ಪ್ರಕಾರಗಳಲ್ಲಿಯೂ ಅದರಲ್ಲಿ ಉಪಾಸನೆಯಲ್ಲಿ ಪರ್ಫೆಕ್ಷನ್ ಬೇಕು, ಅದು ಪರಿಯುಪಾಸನೆ. ಲಕ್ಷ್ಮಿ ಉಪಾಸನೆಯಲ್ಲಿ ಪರ್ಫೆಕ್ಷನ್ ಅನ್ನೋದು ಜಾಸ್ತಿ ಬೇಕು. ಉಳಿದದ್ರಲ್ಲಿ ಬೇಡ ಅಂತಲ್ಲ, ಅದ್ರಲ್ಲಿ ಏನಾದ್ರೂ ಅವರಿಗೆ ತಿಳಿಯದೆ ಆದ್ರೆ ಅದಕ್ಕೆ ಲೋಪ ಇಲ್ಲ. ಇವ್ರದ್ರಲ್ಲಿ ಹಾಗಲ್ಲ, ತಿಳಿಯದೆ ಆದ್ರೂ ಕೂಡ ಅದು ಅನರ್ಥಕಾರಿ. ಇನ್ನು ನಿಯಮ್ಯ ಅಂತ ಹೇಳ್ಬೋದಿತ್ತು. ಸನ್ನಿಯಮ್ಯೇಂದ್ರಿಯ ಗ್ರಾಮಂ, ಲಕ್ಷ್ಮಿ ಉಪಾಸನೆ ಮಾಡುವಾಗ ಸನ್ನಿಯಮ್ಯ, ಅತ್ಯಂತ ಹೆಚ್ಚು ಗಾಢವಾಗಿ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸಿರ್ಬೇಕು. ಇನ್ನು ಅಧಿಕ ತರಹ ಅಂತಂದ್ರೆ ಕ್ಲೇಶಕ್ಕೆ ಅದು ವಿಶೇಷವಾಗಿ ಬಂದದ್ದು. ಅತ್ಯಂತ ಹೆಚ್ಚು ಕ್ಲೇಶ, ಅದರಲ್ಲಿ ಕಾಲವನ್ನ ಜೋಡಿಸುವುದು, ದೇಶವನ್ನ ಜೋಡಿಸುವುದು, ಸರಿಯಾದ ದೇಶ, ಸರಿಯಾದ ಪ್ರದೇಶ, ಸರಿಯಾದ ವ್ಯಕ್ತಿಗಳು, ಸರಿಯಾದ ಮಂತ್ರ, ಸರಿಯಾದ ವಸ್ತುಗಳು, ದ್ರವ್ಯಗಳು ಇತ್ಯಾದಿಗಳೆಲ್ಲ ಚೂರು ಆಚೆ ಈಚೆ ಆಯ್ತು ಅಂದ್ರೆ ಕ್ಲೇಶಃ ಅಧಿಕತರಃ ಇತಿ ಪರಿಸಂತರ್ಪ ಶಬ್ದೈಃ ಪ್ರತೀಯತೆ. ಸಾಮವೇದೆ ಮಧುಚ್ಛಂದ ಶಾಖಾಯಾಂ ಚ ಉಕ್ತಂ. ಇದೇ ವಿಷಯವನ್ನ ಆಚಾರ್ಯರಲ್ಲಿ ತನಕ ಏನು ಹೇಳಿದ್ರು ಅವಳದ್ದೇ ನೇರವಾದ ಮಾತುಗಳ ಮೂಲಕ ಈ ಇಷ್ಟು ಹೊತ್ತು ಹೇಳಿದ ಸಂಗತಿಯನ್ನ ನಿರೂಪಣೆ ಮಾಡ್ತಾರೆ. ಮತ್ತೆ ಆ ವಿಷಯವನ್ನ ನಾಳೆಯ ಚಿಂತನೆಯಲ್ಲಿ ಮತ್ತೆ ಜೊತೆಯಾದಾಗ ಅನುಸಂಧಾನ ಮಾಡೋಣ. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಕೃತ ಸ್ವಭಾವ
ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ ಶ್ರೀಕೃಷ್ಣಾರ್ಪಣಮಸ್ತು.